ಮುಂದಿನ ವರ್ಷ ಪತ್ರಿಕಾ ದಿನಾಚರಣೆ ಪತ್ರಿಕಾ ಭವನದಲ್ಲಿ ಆಚರಣೆ ಮಾಡುವ ಸಂಕಲ್ಪ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಹೊರವಲಯದಲ್ಲಿ ಭಾರತೀಯ ಜನತಾ ಪಕ್ಷ ಮಂಡಳದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ನಾನು ರಾಜಕೀಯಕ್ಕೆ ಬರುವ ಮುಂಚೆ ಪತ್ರಿಕೆಯ ಮಹತ್ವ ಅಷ್ಟು ನನಗೆ ಗೊತ್ತಿರಲಿಲ್ಲ. ಇದೇನಪ್ಪ 2 ಗಂಟೆ ಹಿಡ್ಕೊಂಡು ಕೂಡ್ತಾರೆ ಅಂತಿದ್ದೆ. ಆದರೆ ರಾಜಕೀಯಕ್ಕೆ ಬಂದ ಮೇಲೆ, ಶಾಸಕನಾದ ಮೇಲೆ ಪತ್ರಿಕೆಯ ಮಹತ್ವ ಗೊತ್ತಾಗುತ್ತಿದೆ. ಪತ್ರಕರ್ತರು ಸಮಾಜ ಸುಧಾರಕರು. ನಿಮ್ಮ ಲೇಖನದಿಂದ ಸಮಾಜ ಬದಲಾವಣೆ ಆಗಬಹುದು ಎಂದರು. ಪತ್ರಿಕಾ ಭವನ ವಿಚಾರವಾಗಿ ಸುಮಾರು ವರ್ಷಗಳಿಂದ ಹುಮ್ನಾಬಾದ್ ಹಾಗೂ ಚಿಟಗುಪ್ಪ ನಗರಕ್ಕೆ ಪತ್ರಿಕಾ ಭವನ ಬೇಕು ಎನ್ನುವ ಬೇಡಿಕೆ ಕೇಳುತ್ತಲೇ ಬಂದಿದ್ದೇವೆ. ಆದರೆ ಇದೀಗ ಈ ಬೇಡಿಕೆ ಈಡೇರುವ ಸಮಯ ಬಂದಿದೆ. ಅದಕ್ಕೆ ಬೇಕಾಗುವ ಸ್ಥಳ ನೋಡೋಣ ಹಾಗೂ ಅನುದಾನವೂ ತಂದು ಬೇಗ ಪತ್ರಿಕಾ ಭವನ ಆಗುವಂತೆ ಮಾಡುತ್ತೇನೆ. ಮುಂದಿನ ವರ್ಷ ಪತ್ರಿಕಾ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಆಚರಿಸೋಣ ಎಂದು ಪತ್ರಕರ್ತರಿಗೆ ಮಾತನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಅನಿಲ್ ಪಾಸರ್ಗಿ, ಮುಖಂಡರಾದ ಬಸವರಾಜಾರ್ಯ, ಗಜೇಂದ್ರ ಕನಟ್ಕರ್, ರವಿ ಹೊಸಳ್ಳಿ, ವಿನಾಯಕ ಮಣಕೋಜಿ, ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಸಂಜು ಕುಮಾರ್ ಜುನ್ನ, ಕಾರ್ಯದರ್ಶಿ ಗುಂಡು ಅತಿವಾಳ, ಪತ್ರಕರ್ತರಾದ ಶೈಲೇಂದ್ರ ಕೌಡಿ, ಪ್ರಶಾಂತ್ ಹೊಸಮನಿ, ದಿಲೀಪ್ ಕುಮಾರ್ ಮೇತ್ರಿ, ಸೈಯದ್ ಮೋಸಿನ್ ಅಲಿ, ಮಲ್ಲಿಕಾರ್ಜುನ್ ನಿಂಬೂರಿ, ಶಿವಶರಣ ಚಾಂಗ್ಲೇರ, ರಾಮಶೆಟ್ಟಿ ಮರಕಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾವು ಹಿರಿಯರ್ಲಿಂದ ಕೂಡ ಪಾಠ ಕಲಿಬೇಕಾಗ್ತದ. ಹಿರಿಯರ್ಲಿಂದ ಕೂಡ ನಾವು ಯಾವ ಥರ ಮಾಡ್ಕೊಂಡು ಹೋಗ್ಬೇಕು ಅಂತ ಕಲ್ಕೊಂಡು ಹೋದಾಗ ಮಾತ್ರ ತಮಗೂ ಕೂಡ ಒಳ್ಳೇದಾಗ್ತಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಎಲ್ಲರ ಒಂದು ಬೇಡಿಕೆ ಭಾಳ ವರ್ಷಗಳಿಂದ ನಾನು ಕೂಡ ಕೇಳ್ಕೊತಾನೇ ಬರ್ತಾ ಇದ್ದೀನಿ. ಏನು ಇಲ್ಲೂ ಕೂಡ ಒಂದು ಪತ್ರಿಕಾ ಭವನ ಆಗಬೇಕು. ಯಾಕೆ ತಮಗೂ ಕೂಡ ಬಂದಿನ ಮ್ಯಾಕೆ ತಮ್ಮ ಒಂದು ಮೀಟಿಂಗ್ ಇರ್ಬೋದು, ಒಂದೇನೋ ವರದಿ ಮಾಡಬೇಕು. ಆದರೂ ಕೂಡ ತಮಗೊಂದು, ಯಾಕಂದ್ರೆ ನಾನು ಕೂಡ ನೋಡ್ತೀನಿ, ಎಲ್ಲೋ ಇದು ಮಾಡ್ಬೇಕಂದ್ರೆ ಆ ಕಂಪ್ಯೂಟರ್ ದುಕಾನ್ದಾಗ ಹೋದ, ಇಲ್ಲಿ ಕಂಪ್ಯೂಟರ್ದಾಗ ಹೋದ, ಅಲ್ಲಿ ಮಾಡ್ದ ಅಂತ ಆಗ್ತದ. ಅದಕ್ಕಾಗಿ ಇಲ್ಲಿ ನಮ್ಮ ಹುಮ್ನಾಬಾದ್ ಹಾಗೂ ಚಿಟಗುಪ್ಪದಲ್ಲಿ ಕೂಡ 2 ಕಡೆ ಒಂದೊಂದು ಭವನ ಆಗ್ಬೇಕಂತ ಎಲ್ಲರ ಬೇಡಿಕೆ ಇದೆ. ಈ ಒಂದೇ ವರ್ಷನಲ್ಲಿ ಈ ಪತ್ರಿಕಾ ಭವನಕ್ಕೆ ನಾವು ಅನುದಾನ ಕೊಡಕ್ಕೆ ಇದ್ದೀನಿ. ಮತ್ತು ಏನಲ್ಲಿ ಸ್ಥಳ ಬೇಕು, ಆ ಸ್ಥಳ ಬಗ್ಗೆನೂ ಕೂಡ ಇವತ್ತು ನಮ್ಮ TMC ಅಧಿಕಾರಿಗಳೊಡನೆ ಚರ್ಚಿಸಿ ತಮಗೂ ಕೂಡ ಹೇಳಿ ಎಲ್ಲಿ ಸೂಟೇಬಲ್ ಇದೆ, ತಮಗೂ ಎಲ್ಲಿ ಒಳ್ಳೇದಾಗ್ತದಂತ ಬೇಗನೆ ಅದನ್ನು ಕೂಡ ತಮಗೂ ಕೂಡ ಕೆಲಸ ಇದೆ. ಇವತ್ತು ನೀವು ವರ್ಷಿಗೆ ಬರ್ತೀರಿ, ಅವಾಗ ಮಾತ್ರ ನಿಮಗೂ ನೆನಪು ಬರ್ತದ. ಮತ್ತು 1 ವರ್ಷ ಆಯ್ತಂದ್ರೆ ಮತ್ತೆ ಮುಂದಿನ ಈ ದಿನಾಚರಣೆ ದಿವಸ ನೆನಪು ಬರ್ತದೆ. ಇದಕ್ಕೂ ಕೂಡ ತಾವು ಅಧ್ಯಕ್ಷರುಗಳು ಏನು ಸೆಕ್ರೆಟರಿಗಳು ಇದ್ರಿ, ಅದಕ್ಕೆ ಫಾಲೋಅಪ್ ಮಾಡಿರಿ. ಸ್ವಲ್ಪ ಫಾಲೋಅಪ್ ಮಾಡಿ ಬೇಗನೆ. ಈಗ ಯಾಕೆಂತಂದರೆ ನಮ್ಮಲ್ಲೂ ಕೂಡ KKDBದು ಈಗ ಪ್ರಪೋಸಲ್ ಕೊಡುವಂತ ನಮಗೆ ಸರ್ಕಾರದಿಂದ ಇದನ್ನು ಕೂಡ ಬಂದಿದೆ. ನಾವು ಬೇಗನೆ ಈ ಸರ್ತಿ ಕೊಟ್ಟೆವು ಅಂತಂದ್ರೆ ಮುಂದಿನ ವರ್ಷ ನಾವು ಈ ಒಂದು ಜಯಂತಿ ತಮ್ಮ ಭವನದಲ್ಲೇ ನಾವು ಮಾಡ್ಬೋದು. ಈಗ ನೋಡಿ, ಏನು ಬೀದರ್ನಲ್ಲಿ ಎಷ್ಟು ಭವ್ಯವಾದಂಥ ಒಂದು ಇದೆ. ಈಗ ಎಲ್ಲರಿಗೂ ಕೂಡ ಅದೊಂದು ಅನುಕೂಲ ಆಗ್ತದ. ಅದು ತಮಗೆ ಅನುಕೂಲ ಇಲ್ಲ, ನಮಗೂ ಕೂಡ ಅನುಕೂಲ ಇದೆ. ಇವತ್ತು ಯಾರೇ ಬಂದು ಒಂದು ಪತ್ರಿಕಾ ಬಗ್ಗೆ ತಮ್ಮ ಸಮಸ್ಯೆಗಳನ್ನು ಮಾತಾಡ್ಬೇಕಂದ್ರೆ ಅಲ್ಲೇನೂ ಕೂಡ ಪತ್ರಿಕಾಗೋಷ್ಠಿ ನಡೆಸಬೇಕಂತಂದ್ರೆ ಒಂದು ಒಳ್ಳೆಯದಾಗ್ತದೆ. ಆದ ಕಾರಣ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಬಂದಿದ್ದಕ್ಕೆ ಧನ್ಯವಾದ ಹೇಳಿ, ಮತ್ತು ಬೇಗನೆ ಈ ಒಂದು ಭವನ ನಾವು ನೀವೆಲ್ಲರೂ ಸೇರಿ ಪ್ರಾರಂಭ ಮಾಡಿ ಮುಂದಿನ ವರ್ಷದಲ್ಲಿ ಈ ಒಂದು ಕಾರ್ಯಕ್ರಮ ಅದೇ ಭವನದಾಗ ಮಾಡ್ತಕ್ಕದಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ದೇಶ ಸಹಿ ದಿಶಕ್ಕೆ ಹೋಗ್ಬೇಕಾದ್ರೆ ಪತ್ರಕರ್ತರ ಪಾತ್ರ ಭಾಳ ದೊಡ್ಡದು. ಯಾವ ಪತ್ರಕರ್ತರು ತಮ್ಮ ಪೆನ್ನು ಟೈಟಾಗಿ ಹಿಡಿದು ಬರೀತಾರ, ಅವಾಗ ಎಂತೆಂಥವ್ರು ಭೀ ಚಿರ್ರೆ ಚುಟಾಸೋಯ್ತು. ಯಾಕಂದ್ರೆ ಕಲಮ್ದಾಗ ದಮ್ ಅದ. ನಿಂಬಲ್ಲಿ ಅಟ ಏನದ ಅಂತಂದ್ರೆ ಪೈಲೆ ಕಾಂಪಿಟೇಷನ್ ಇರ್ತಿತ್ತು, ಈಗೇನದ ಥೋಡೆ ವೈಮನಸ್ಸದ. ಯಾಕಂದ್ರೆ ವಾಸನೆ ಬರ್ತದೆ ಜರ. ಅದು ಒಂದು ಜರ ಹಠ ಸಗರ್ಸಿ ನೀವೆಲ್ಲ ಒಂದಾಗಿ ಈ ಹುಮ್ನಾಬಾದ್ ತಾಲೂಕು, ಚಿಟಗುಪ್ಪ ತಾಲೂಕು ಸುಧಾರಿಸ್ಲಾಕ ಚಾಲು ಮಾಡಿದ್ರಿ ಅಂತಂದ್ರೆ, ಯಾಕಂದ್ರೆ ಏನೈತೆ ಒಬ್ರದ್ದು ಮ್ಯಾಗ ಥೋಡೆ
ಯಾರಿಗೆ ಎಳ್ಳ ಮಸಿ ಮ್ಯಾಗ ಮಾಯ ಇರ್ತದ, ಯಾರಿಗೆ ಹೋಳೆ ಹುಣ್ಣಿ ಮ್ಯಾಗ ಮಾಯ ಇರ್ತದ. ಅವು ಎರಡು ಕಲಸಿ ಅಗರ್ಸಿ ಒಂದು ಹಬ್ಬ ಮಾಡೋದು ಚಾಲು ಮಾಡಿದ್ರಿ ಅಂತಂದ್ರೆ ಪತ್ರಕರ್ತರ ಏನು ಅಂಬೋದು ಅವ ಜನರಿಗೆ ಗೊತ್ತಾಗ್ತದೆ. ಅದ್ರ ಕಡೆ ನಿಂಬಲ್ಲೆಲ್ಲ ಒಂದೇ ವಿನಂತಿ ಮಾಡೋದು, ಈ ಹುಮ್ನಾಬಾದ್ ಮತಕ್ಷೇತ್ರ, ಈ ರಾಜ್ಯ, ಈ ಜಿಲ್ಲಾ ಸುಧಾರಿಸ್ಲಾಕ ನೀವೆಲ್ಲ ಕಟಿಬದ್ಧರಾಗಿ ಒಂದಾಗಿ ಒಟ್ಟಾಗಿ ಕೆಲಸ ಮಾಡಿ ಮುಂದೆ ನಾವು ಹೋದೆವಂತಂದ್ರೆ ನಾವು ತೊಗೊಂಡಂಥ ಜಿಮ್ಮೆದಾರಿಗೂ ಒಂದು ಶೋಭೆ ಬರ್ತದೆ. ಆ ರಂಗದಾಗ ಭೀ ಹಿಂಗೆ ಹೋಗಿ ಇನ್ನೂ ಹೊಸ ಹೊಸ ಜನರು ಆ ರಂಗದಾಗ ಭೀ ಬರ್ಬೇಕೆಂಬ ಇಚ್ಛೆ ಆಯ್ತದೆ. ಇಲ್ಲಿ ಹೋದ್ರೆ ಏನಾಯ್ತದ ಅಂತಂದ್ರೆ ಪತ್ರಕರ್ತರ ಅದು ಈಟೆ ಅಂದಂಗೆ ಆಗ್ಬಿಡುತ್ತೆ. ಈಗ ಯಾಕಂದ್ರೆ ಹಿಂದಕ್ಕೆ ನನಗನ್ಸೋ ಮಟ್ಟಿಗೆ ಪತ್ರಕರ್ತ ಹಿಂದಕ್ಕೆ ನಾವು ನೋಡೋ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನೇ ಒಂದೊಂದು ತಿಂಗಳು ನಡೀತಿತ್ತು. ಈಗ ಅದಕ್ಕೆ ಮೀರ್ಸಂತ ಏನಾರ ನಡೆದಂತಂದ್ರೆ ಈಗ ಪತ್ರಕರ್ತರ ದಿನಾಚರಣೆನೇ ನಡೆದ್ಯಾಕ್ರಿ. ಹಂಗಾಗಿ ಆಗಲಿ ಎಲ್ಲಕ್ಕ ನೆನಪು ಹಾಕತ್ತ ಇರ್ಬೇಕು. ಯಾವುದಾರ ಕಾರ್ಯಕ್ರಮ ಮಾಡ್ಕೋತಿದ್ರೆ ಇವ್ರು ಅಂತ ಗೊತ್ತಾಯ್ತು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.